ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್. ಇವತ್ತು ಗುರುಪೌರ್ಣಿಮಾ. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಪೂಜೆ ಆಚರಿಸಿದ್ದೀರಾ? ನಾನು ಹೇಗೆ ಮಾಡ್ಕೊತೀನಿ ಅಂತ ವಿಡಿಯೋ ಮಾಡಿದ್ದೀನಿ. ಅದು ಮಧ್ಯದಲ್ಲೇ ಸ್ವಲ್ಪ ಸ್ಕಿಪ್ ಆಗಿದೆ, ಆದ್ರೆ ನಾನು ಹೇಗೆ ರೀತಿ ಮಾಡಿದ್ದೀನೋ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲದಾಗಿ ನಾವು ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು. ದೇವರಿಗೆ ಬೇಕಾಗುವ ಫ್ಲವರ್ಸ್, ಪ್ರಸಾದ ಎಲ್ಲ ಈ ರೀತಿ ಇಟ್ಕೊಂಡು ನಾನು ರೈಟ್ ಹ್ಯಾಂಡ್ ಜೊತೆನೇ ಮಾಡ್ತಾಯಿದ್ದೀನಿ. ಆದರೆ ವಿಡಿಯೋದಲ್ಲಿ ಮಾತ್ರ ಯಾಕೋ ಲೆಫ್ಟ್ ಹ್ಯಾಂಡ್ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ ನನಗೆ. ನಿಮಗೆ ಗೊತ್ತಾಗಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ಸೊ ನಾವು ಯಾವಾಗ ದೀಪ ಹಚ್ಚಿದ್ರೂ ಮ್ಯಾಚ್ ಸ್ಟಿಕ್ಕಿಂದ ಹಚ್ಚಬಾರ್ದು, ನಾವು ಈಗ ಅಗರಬತ್ತಿಯಿಂದನೇ ಹಚ್ಚಬೇಕು. ನಿಮಗೆ ಸ್ವಲ್ಪ ಮಂದಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲಾರ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸಮ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ರೀ. ಸೊ ನಾನು ಕನ್ನಡ ಚೆನ್ನಾಗಿ ಬರಲ್ಲ ನನಗೆ, ಸೊ ಆದ್ರೂ ಟ್ರೈ ಮಾಡ್ತಾಯಿದ್ದೀನಿ. ಒಂದು ತೆಲುಗು ಗರ್ಲಾಗಿ ಕನ್ನಡದಲ್ಲಿ ವೀಡಿಯೋಸ್ ಮಾಡಬೇಕಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಥರ ಪೂಜೆ ಮಾಡಿದ ಮೇಲೆ ಎಲ್ಲ ಹೂವೆಲ್ಲ ಅಲಂಕರಣೆ ಮಾಡಿಕೊಂಡು ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡಿದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ, ಹಾಗೆ ಮನೇನು ಪೀಸ್ಫುಲ್ಲಾಗಿರುತ್ತೆ. ಸೊ ಇವತ್ತು ಗುರುಪೌರ್ಣಿಮಾ ಅಲ್ವಾ, ನೀವು ಯಾವ ರೀತಿ ಆಚರಿಸಿದ್ದೀರಾ ಅಂತ ಕಮೆಂಟ್ ಮಾಡ್ತೀರಾ? ನಮ್ಮ ಸ್ಕೂಲ್ ಟೈಮಲ್ಲಿ ಎಲ್ಲ ಮಕ್ಕಳು ಎಲ್ಲ ಪ್ರಸಾದ ಎಲ್ಲ ಮಾಡಿಕೊಂಡು ದೇವರಿಗೆ ಎಲ್ಲ ಸ್ಕೂಲ್ಗೆ ತಗೊಂಡೋಗಿ ನೈವೇದ್ಯ ಮಾಡ್ತಾಯಿದ್ವಿ. ಇವಾಗ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊತಾ ಇದ್ದೀವಿ. ಆ ಸ್ಕೂಲ್ ಟೈಮ್ ಮೆಮೊರೀಸ್ ಎಲ್ಲ ಎಷ್ಟು ಚೆನ್ನಾಗಿರ್ತವೆ ಅಲ್ವಾ? ನೀವು ಆ ರೀತಿಯೇ ಆಚರಿಸಿದ್ದೀರಾ? ಸೊ ಇನ್ನೊಂದು, ಇವತ್ತು ನಮ್ಮ ವ್ಯಾಸ ಮಹರ್ಷಿಯದ್ದು ಬರ್ತ್ಡೇ ಆ್ಯನಿವರ್ಸರಿ ರೀ. ಅದಕ್ಕೆ ಇದು ವ್ಯಾಸ ಪೌರ್ಣಿಮಾ ಅಂತಲೂ ಕರಿತೀವಿ. ಸೊ ನಮ್ಮ ಗುರುಗಳೆಲ್ಲ ನಾವು ನಮಸ್ಕಾರ ಮಾಡಿಕೊಂಡು ಅವರಿಗೆ ನಾವು ಎಲ್ಲ ನೈವೇದ್ಯ ತೋರಿಸಿದ್ರೆ ನಮಗೂ ಗುರುಬಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ದೊಡ್ಡವರು. ಸೊ ಆರತಿನೂ ಕೊಟ್ಟಿನಿ ರೀ. ಮಧ್ಯದಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ, ಇನ್ನೂ ಪೂಜೆ ಮಾಡ್ಕೊಂಡಿದ್ದೀನಿ. ಲಾಂಗ್ ವೀಡಿಯೋ ಆಗುತ್ತಂತ ನಾನು ಶಾರ್ಟಲ್ಲಿ ನನ್ನ ಪೂಜೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಪೂಜೆ ಆಗಿದ ಮೇಲೆ ನಿಮಗೆ ಬೇಕಾಗುವುದೇ ಏನಾದರೂ ಬುಕ್ಕನ್ನು ಓದಿ, ಅದು ಅಭ್ಯಾಸ ಮಾಡ್ಕೊಂಡಿದ್ರೆ ನಿಮ್ಮ ಮೈಂಡ್ ಎಲ್ಲ ಪೀಸ್ಫುಲ್ಲಾಗಿರುತ್ತೆ. ಸೊ ನಾನು ಪೂಜೆ ಫೈನಲ್ ವಿಡಿಯೋ ರೀ ಇದು. ಫೈನಲ್ ಆಗಿ ನನ್ನ ಪೂಜೆ ಹೀಗಾಗಿದೆ. ನೀವು ನಮಸ್ಕಾರ ಮಾಡ್ಕೊಂಬಿಡಿ. ನಮ್ಮ ದೇವರು ಹೇಗಿದ್ದಾರೆ, ನಾನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನ. ನಾನು ಪ್ರಸಾದಕ್ಕಾಗಿ ವಡೆ, ಕಲಾಕಂಡ್ ಹಾಗೆ ಡ್ರ್ಯಾಗನ್ ಫ್ರೂಟನ್ನು ನೈವೇದ್ಯ ಆಗಿ ಇಟ್ಟಿದ್ದೀನಿ. ನೋಡಿದ್ದೀರಾ, ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲೇನು ನೀವು ಇವತ್ತು ಪೂಜೆ ಮಾಡಿದ್ದೀರಾ? ಮಾಡಿದರೆ ನೀವೇನು ಪ್ರಸಾದ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ನೀವು ತುಂಬ ಸಪೋರ್ಟ್ ಮಾಡಬೇಕ್ರಿ. ಒಂದು ತೆಲುಗು ಗರ್ಲಾಗಿ ಕನ್ನಡದಲ್ಲಿ ವೀಡಿಯೋಸ್ ಮಾಡೋಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆ ನಾನು ಒಂದು ತೆಲುಗು ಗರ್ಲಾಗಿ ನಾನು ಈಗ ವೀಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವತ್ತೂ ಸ್ಕ್ರೀನ್ ಮುಂದೆ ಬಂದಿಲ್ಲ ರೀ. ನನ್ನ ವೀಡಿಯೋಸ್ ಆದಮೇಲೆ ನಮ್ಮ ಅಕ್ಕ ಬಂದು ನನಗೆ ಸ್ವಲ್ಪ ಹೇಳಿಕೊಟ್ಲು. ಏನಂದರೆ, ನೀನು ಈ ರೀತಿ ಇನ್ವಿಸಿಬಲ್ ಆಗಿ ಮಾಡಿದರೆ ನಿನಗೇನು ವ್ಯೂಸ್ ಬರ್ತವೆ, ನೀನು ಹೇಳೋದೇನು ಅರ್ಥ ಆಗುತ್ತೆ, ಹಾಗೆ ನೀನು ವಿಸಿಬಲ್ ಆಗಿ ಕಾಣಿಸಿದರೆ ಏನು ಹೇಳ್ತೀಯ ಅಂತ ಅವ್ರಿಗೆ ಅರ್ಥ ಆಗುತ್ತಲ್ವ. ಸೊ ನೀನು ಸ್ವಲ್ಪ ವಿಸಿಬಲ್ ಆಗಿ ಕಾಣು. ನೀನು ಒಬ್ಬಳೇ ಅಲ್ಲ, ಭಾಳ ಮಂದಿ ಮಾಡ್ತಾಯಿದ್ದಾರೆ. ಆದರೆ ಸ್ವಲ್ಪ ಮಂದಿ ಏನಂದರೆ ನ್ಯಾಯವಾಗಿ ಮಾಡ್ತಾರೆ. ನ್ಯಾಯ ಮೀನ್ಸ್ ಈ ಥರ ನ್ಯಾಯ ಮೀನ್ಸ್ ಅದೇ ಪ್ರಾಮುಖ್ಯತೆಯಿಂದ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ತಾರೆ. ಇನ್ನೊಬ್ಬರು ರೊಕ್ಕ ಕೊಟ್ಟು ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ತಾರೆ. ನೀನು ಏನು ಇರುವ ಕಂಟೆಂಟೇ ಮಾಡ್ತಾ ಇದೆಯಲ್ಲ, ಏನು ನಿನಗೆ ಭಯ? ನೀನು ವಿಸಿಬಲ್ ಆಗಿ ಕಾಣಿಸಿ ನೀನು ವೀಡಿಯೋಸ್ ಮಾಡ್ಬೋದಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಇವತ್ತು ಕಾಣ್ತಾ ಇದ್ದೀನಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.